ಅಪ್ಪ ನನ್ನ ಹುಟ್ಟಿದ ಮಕ್ಕಳು ನನಗೆ ಕೊನೆಗೆ ಸಹಾಯ ಮಾಡಿ ನೀನು ಮಾಡಿದೆ, ನೀನು ಎತ್ತಿದೆ, ನೀನು ನೋಡ್ಕೊ. ಸರ್ ಅಷ್ಟೇ ಸರ್. ಜೀವನದಲ್ಲಿ ಏನು ಗೊತ್ತಾ, ಇವತ್ತು ನಾನು ಇಲ್ಲಿ ನನ್ನ ಮನೇಲಿ ನಾನು ಸ್ನಾನ ಮಾಡಿರ್ತೀನಿ, ನಾಳೆ ನಾನೇ ಮಾಡ್ತೀನೋ ಬೇರೆಯವ್ರು ಮಾಡಿಸ್ತಾರೋ ಗೊತ್ತಿಲ್ಲ. ಆ ನಡುವೆ ಏನಾದರೂ ಒಳ್ಳೇದು ಮಾಡಬೇಕು. ಶ್ರೀಮಂತ ಆಗಿ ಏನಾಗ್ಬೇಕು, ನನಗೆ ಏನಾಗಬಹುದು? ಸುಖ ಅನ್ನೋದು, ನಾನೊಬ್ಬ ದೊಡ್ಡ ಶ್ರೀಮಂತ ಅನ್ನೋದು, ನಾನೊಬ್ಬ ಕೋಟ್ಯಾಧಿಪತಿ ಅನ್ನೋದು ಅದರಲ್ಲಿ ದುಡ್ಡು ಆಸ್ತಿ ಅಂತಸ್ತಲ್ಲ ಸರ್. ಕಾಯಕದಲ್ಲಿ ಶ್ರೀಮಂತಿಕೆ ತೊಗೋಬೇಕು. ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ತುಂಬ ಜನ ನೋಡ್ತಿರೋ ಯೋಚನೆ ಮಾಡ್ತಿರ್ಬೋದು, ಇದು ಪ್ರಾಕ್ಟಿಕಲ್ ಸಾಧ್ಯನಾ ಅಂತ. 100% ಮಾಡಲೇಬೇಕು. ತ್ಯಾಗ ಮಾಡು. ಅದು ಈ ಸ್ವಾರ್ಥದ ಪ್ರಪಂಚದಲ್ಲಿ. ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ನೀ ಎಲ್ಲೋ ಓದಿದ್ದೆ, ಇಂಗ್ಲೀಷಲ್ಲಿ ಇತ್ತು, ಬೀಯಿಂಗ್ ಗುಡ್ ಈಸ್ ವೆರಿ ಬ್ಯಾಡ್ ಅಂತ. ತುಂಬ ಒಳ್ಳೆಯವನಾಗಿರೋ ತುಂಬ ಕೆಟ್ಟದ್ದು ಅಂತ ಆಗಬೇಕು. ತುಂಬ ಜನರು ಹೇಳ್ಬಿಡ್ತಾರೆ ಹಂಗೆ, ತುಂಬ ಒಳ್ಳೆತನ ತೋರಿಸ್ಬಾರ್ದು, ಬಿಕಾಸ್ ಈ ಸಮಾಜ ನಮ್ಮನ್ನು ಹಂಗೆ ನೋಡಲ್ಲ ಅಂತ. ನಿಮ್ಗೆ ಆ ಥರ ಯಾವತ್ತೂ ಅನಿಸಿಲ್ವಾ? ನಾನು ಶತ್ರು ಮನಸ್ಸನ್ನು ಗೆಲ್ಲೋ ಕೆಲಸ ಮಾಡ್ತೀನಿ ಹೊರತು ಸೋಲೋ ಕೆಲಸ ಮಾಡಲ್ಲ. ಯಾವ್ದಾದ್ರು ಉದಾಹರಣೆ ಇದೆಯಾ ಗೆದ್ದಿರೋದು ಆ ಥರ? ಸುಮಾರಿದೆ, ಹಾಂ, ಸುಮಾರಿದೆ. ನನ್ನ ಬಗ್ಗೆ ಯಾವ ವ್ಯಕ್ತಿ ಕೆಟ್ಟದ್ದು ಬಯಸಿದ್ನೋ ಆ ವ್ಯಕ್ತಿನ ನಾನು ಒಳ್ಳೆಯನಂತ ಬಂದಿದ್ದಾರೆ. ಕಾರಣ ಏನು ಹೇಳಿ? ಏನು? ನನ್ನ ಕಾಯಕ, ನನ್ನ ಸೇವೆ. ಯಾರು ನನ್ನ ಬೈದಿರೋ ಅವ್ರ ಸೇವೆನೇ ಮಾಡಿದ್ದೀನಿ ನಾನು. ಇವತ್ತು ಕೂಡ ನನಗೆ ಬೆಳಗ್ಗೆದ್ರೆ ಬಾತ್ರೂಮ್ ತೊಳಿತೀನಿ ಸಿದ್ಧಗಂಗಾ ಮಠದಲ್ಲಿ. ಬಾತ್ರೂಮ್ಗಳು ತೊಳಿತೀನಿ ನಾನು. ನನ್ನ ಜೊತೆ 20 ಜನ ಕೆಲಸ ಮಾಡ್ತಾವ್ರೆ. ಅವ್ರು ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಹೋಗಿ ಮಾಡ್ತೀನಿ. ಎಂಥದ್ದೇ ನಾನು ಕೆಲಸ ಮಾಡ್ತೀನಿ. ಪಿಟ್ಟಲ್ಲೂ ಇಳ್ತೀನಿ, ಕ್ಲೀನ್ ಮಾಡ್ತೀನಿ.